ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಚಿರತೆ ದಾಳಿ, ಇಬ್ಬರು ರೈತ ಯುವಕರು ಪ್ರಾಣಾಪಾಯದಿಂದ ಪಾರು. ಯಲ್ಲಾಪುರ ತಾಲೂಕಿನ ಕಂಚನಹಳ್ಳಿ ಗ್ರಾಮದ ತೆಂಗಿನಗೇರಿ ಎಂಬಲ್ಲಿ ರೈತ ಯುವಕರಿಬ್ಬರು ಹೊಲಕ್ಕೆ ನಡೆದು ಸಾಗುವ ವೇಳೆ ಏಕಾಏಕಿ ಪ್ರತ್ಯಕ್ಷವಾದ ಚಿರತೆ ಒಮ್ಮೆಲೆ ಮೈಮೇಲೆ ಏರಿ ದಾಳಿ ಮಾಡಿದ್ದು, ಇಬ್ಬರು ಯುವಕರಿಗೆ ಗಾಯಗಳಾಗಿ ಯಲ್ಲಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ದೇಶಪಾಂಡೆ ನಗರದ ನಿವಾಸಿಗಳಾದ ಲಕ್ಷ್ಮಣ್ ಕೊಕ್ಕರೆ ಮತ್ತು ಸೋನು ಘಾಟು ಕೊಕ್ಕರೆ ಚಿರತೆ ದಾಳಿಗೊಳಗಾದ ರೈತ ಯುವಕರಾಗಿದ್ದು, ತೆಂಗಿನಗೇರಿಯಲ್ಲಿರುವ ತಮ್ಮ ಹೊಲಕ್ಕೆ ಎಮ್ಮೆ ಬಿಡಲು ನಡೆದು ಸಾಗುವ ವೇಳೆ ಕಾಡಿನ ಹಾದಿಯಲ್ಲಿ ಈ ದಾಳಿ ನಡೆದಿದೆ. ದಾಳಿಯಲ್ಲಿ ಇಬ್ಬರಿಗೂ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಎಸಿಎಫ್ ಆನಂದ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಧೈರ್ಯದ ಮಾತುಗಳಾಡಿದರು. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದ ನದಾಫ್ ಮಿರ್ಜಾನ್ಕರ್, ಯಲ್ಮಠ್, ಡಿಆರ್ಎಫ್ಒಗಳು, ಇನ್ನಿತರ ಸಿಬ್ಬಂದಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತ ಲಾರೆನ್ಸ್ ಸಿದ್ದಿ ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು. ಕೈ ಹಿಂಗ್ ಬಿದ್ದ ಹಿಂಗ್ ಹಿಡ್ದ ಕ್ಲಿಯರ್ ಆಗಿಲ್ಲ. ಗೊತ್ತಾಯಿದೆಯಾ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ತಾಲೂಕಿನ ತದಡಿ ಮೂಡಂಗಿ ಗಿರಿಯ ಪ್ರಾಥಮಿಕ ಶಾಲೆಯ ಪಕ್ಕದಲ್ಲಿರುವ ಗುಡ್ಡ ಕುಸಿತ. ತರಗತಿಗೆ ರಜೆ ಇದ್ದ ಕಾರಣ ತಪ್ಪಿದ ಅನಾಹುತ ಎನ್ನಲಾಗಿದೆ. ಬೃಹತ್ ಬಂಡೆ ಶಾಲೆ ಅಂಗಳಕ್ಕೆ ಗುಡ್ಡದ ಮೇಲಿರುವ ಮತ್ತೊಂದು ಬೃಹತ್ ಬಂಡೆ ಬೀಳುವ ಆತಂಕ ಸೃಷ್ಟಿಯಾಗಿದೆ. ಸ್ಥಳಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತಿಯ ಸದಸ್ಯರು, ಪಂಚಾಯತ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.